ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯದ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವನ್ನಾಗಿ ಮಾಡಲು ಮುಂದಾದ ರೆಬಲ್ ಶಾಸಕ ರವಿಕುಮಾರ್ ಗಣಿಗರ್ ಅವರು ಮಂಡ್ಯ ತಾಲೂಕಿನ ಕೋನನಹಳ್ಳಿ ಹಾಗೂ ಬೂದನೂರು ಗ್ರಾಮಗಳ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವನ್ನಾಗಿ ಪರಿವರ್ತಿಸಿ ಯುವಕರಿಗೆ ಉದ್ಯೋಗ, ರೈತರಿಗೆ ಆದಾಯ ಕಲ್ಪಿಸುವ ದೃಷ್ಟಿಯಿಂದ ಅಧಿಕಾರಿಗಳು ಹಾಗೂ ಜಲಕ್ರೀಡಾ ತಜ್ಞರೊಂದಿಗೆ ಕೆರೆಗಳನ್ನು ವೀಕ್ಷಿಸಿದ ಮಂಡ್ಯದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗರ್ ಅವರು ಮಂಡ್ಯ ಸುತ್ತಮುತ್ತಲಿನ 2 ಕೆರೆಯನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಬೇಕು, ಪ್ಲಸ್ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಗುರಿ. ಏನಾಗಿದೆ, ಇಲ್ಲಿ ಕಾರ್ಖಾನೆಗಳು ಬರಲ್ಲ, ಒಂದು ನಮ್ಮದು ನೀರಾವರಿ ಜಾಗ, ಬಟ್ ಆಲ್ಟರ್ನೇಟ್ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿರೋದಂಥ ಅನಿವಾರ್ಯತೆ ಸರ್ಕಾರದ ಮುಂದೆ ಇದೆ. ಇವತ್ತು ಭಾಳಷ್ಟು ಯುವಕರು ನಿರುದ್ಯೋಗ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ. ಅದಕ್ಕೆ ಒಂದು ಕೋಣನಹಳ್ಳಿ ಮತ್ತು ಕಲ್ಲಹಳ್ಳಿ ಕೆರೆ ಅದನ್ನು ಮತ್ತು ಬೂದನೂರು ಕೆರೆಯನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು, ಜಾಸ್ತಿ ಜನರನ್ನು ಸೆಳೀಬೇಕು. ಇಲ್ಲೊಂದು ಫುಡ್ ಕೋರ್ಟಿಂದ ಹಿಡಿದು ಎಲ್ಲ ರೀತಿಯ ಅಮ್ಯೂಸ್ಮೆಂಟ್ ಇದನ್ನು ಕೊಟ್ಟರೆ ಮತ್ತು ವಾಟರ್ ಗೇಮನ್ನು ಕೊಟ್ಟರೆ ಸಾರ್ವಜನಿಕರು ಬರ್ತಾರೆ, ಇಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ಮೇಲ್ದರ್ಜೆಗೆ ಏರುತ್ತೆ ಅನ್ನೋದು ನಮ್ಮ ಪ್ರಯತ್ನ. ಈಗಾಗಲೇ ಬೂದನೂರು ಕೆರೆ ಅಭಿವೃದ್ಧಿ ವಿಚಾರಕ್ಕೆ 4.25 ಕೋಟಿಯನ್ನು ಕಾವೇರಿ ನಿಗಮದಿಂದ ಹಾಕಿದ್ದೀವಿ, ಟೆಂಡರ್ ಆಗಬೇಕು. ಈಗ ನಾನು ಮತ್ತು ಮನೆ DC ಅವರು, AC ಅವರೆಲ್ಲ ಬಂದು ಮತ್ತು ವಾಟರ್ ಗೇಮ್ ತಜ್ಞರು ಅವರು ಇಡೀ ದೇಶದಲ್ಲಿ ಹಲವಾರು ಪ್ರದೇಶಗಳಲ್ಲಿ ವಾಟರ್ ಗೇಮನ್ನು ಮಾಡಿದ್ದಾರೆ. ಅವ್ರನ್ನ ಕರ್ಕೊಂಬಂದು ತೋರಿಸಿದ್ವಿ. ಈಗ DPR ರೆಡಿ ಮಾಡೋಕ್ಕೆ ಹೇಳಿದ್ವಿ. ಶೀಘ್ರದಲ್ಲೇ 1 ವಾರದಲ್ಲಿ DPR ರೆಡಿ ಮಾಡಿಕೊಟ್ರೆ ಇದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಅಂತ ನೋಡಿ ಅಲ್ಲಿಂದ ಇಡೀ ಕೆರೆಯ ಏನು ಹೇಳ್ತೀರ ನೀವು, ಏರಿ ಅದರ ಮೇಲೆ ಸಾರ್ವಜನಿಕರು ಬೆಳಗ್ಗೆ ಹೊತ್ತು ವಾಯು ವಿಹಾರ ಮಾಡೋ ಥರ ಮಾಡಿ, ರಸ್ತೆ ಅಪ್ರೋಚನ್ನೆಲ್ಲ ಮಾಡಿ, ಇಲ್ಲಿ ಬೆಳೆದಿರುವಂಥ ಕಳೆಯನ್ನು ತೆಗೆದು ಐಲ್ಯಾಂಡ್ ಮಾಡಿ ಸಾರ್ವಜನಿಕರಿಗೆ ವಾಟರ್ ಗೇಮನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ನಮ್ಮ ಗುರಿ. ಮೈಸೂರು ಮಧ್ಯೆ ಎಲ್ಲ ಫುಡ್ ಫೆಸಿಲಿಟೀಸ್ ಇಲ್ಲ. ಇದು ಏನು 500 ಮೀಟರ್ಸ್ ಇದೆ, ಎಕ್ಸಿಟ್ ಹತ್ರನೇ ಇದೆ. ಸೊ ಕೊಟ್ಟರೆ ಕನೆಕ್ಟಿವಿಟಿಗೆ 5 ಮಿನಿಟ್ಸ್ ಅಂದರೆ ಬಂದು ಬೇಸೈಡ್ ಅಮ್ಯುನಿಟೀಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಅವಾಗ ಟೂರಿಸ್ಟ್ ಸ್ಪಾಟ್. ಮಂಜುಂಡೇಗೌಡ್ರೆ ಸರ್, ಇದು DPR ರೆಡಿ ಸರ್. ಮಿನಿಮಮ್ 2 ಮೀಟರ್ಸ್ ಯಾವಾಗಲೇ ಡ್ರಾ ಮಾಡ್ತಿರಲ್ಲ, ಆವಾಗ ಮೇ ಜೂನಲ್ಲಿ ತುಂಬಾ ಕಷ್ಟ ಆಗುತ್ತೆ. ವ್ಯವಸಾಯ ಮಾಡ್ತಾ ರೈತರು ಸರ್ ನಾವು ವಾಕ್ ಮಾಡಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಒಂದು ಅಂದಾಜು? ಸೀರೀಸ್ ಆಫ್ ಟ್ಯಾಂಕಲ್ ಇದೆ ಸರ್, ಇದು ಹಾಗಾಗಿ ಬರ್ತಾನೆ ಇರ್ತದೆ. ಇಲ್ಲ ಸುಂಡಳ್ಳಿಂದ ಬರುತ್ತೆ, ಬಾತ್ರೂಮ್ ನೀರು ಎಲ್ಲ ನೀರು ಬರ್ತಾರೆ. ಅರ್ಜಿ ಕೊಟ್ಟೆಲ್ಲ ಆಗದೆ ಅದ್ರ ಬಗ್ಗೆ ಏನೂ ಇಲ್ಲ. ಎಲ್ಲ ಬಾತ್ರೂಮ್ ಡಾಬಾದವೆಲ್ಲ ಬಾತ್ರೂಮ್ ನೀರೆಲ್ಲ ಇದ್ರೊಳಗೆ ಅದ್ರ ಬಗ್ಗೆ ಕ್ರಮ ಇಲ್ಲ ಸರ್. ಟೆಕ್ನಾಲಜಿ ಇದೆ, ಯಾವುದೋ ಒಂದು ಟ್ರೀಟ್ಮೆಂಟ್ ಬಿಟ್ಟರೆ ಕಳೆ ಬರೋಲ್ಲ. ಹೌದು, ಬಿಟ್ಟು ಕೆರೆ ಆದ್ಮೇಲೆ ಬಾರಯ್ಯ, ಬಿಟ್ಗಳಯ್ಯ.